These are 4 marks questions. First question is AC ಮತ್ತು ಬೀಡಿಗಳು ಒಂದು ವೃತ್ತದ ಜಾಗಗಳು. ಅವು ಚಿತ್ರದಲ್ಲಿ ತೋರಿಸುವಂತೆ ಪರಸ್ಪರ ಅರ್ಧಿಸುತ್ತಿವೆ. ABCD ಒಂದು ಆಯತ ಎಂದು ಸಾಧಿಸಿ. AC and BD are the chords of a circle which bisect each other as shown in the figure. Show that ABCD is a rectangle. ಇಲ್ಲಿ ಫಿಗರ್ನ ನಾನು ಡ್ರಾ ಮಾಡಿಲ್ಲ. ಫಿಗರ್ ಕೊಟ್ಟಿಲ್ಲ ಅಂದ್ರೂ ಕೂಡ ನಾವು ಕೊಟ್ಟಿರ್ತಕ್ಕಂಥ ಡಾಟಾ ಯೂಸ್ ಮಾಡಿ ಡ್ರಾ ಮಾಡಬಹುದು. ಲೆಟ್ ಅಸ್ ಸಪೋಸ್ ದಟ್ ದಿಸ್ ಇಸ್ ಅ ಸರ್ಕಲ್. ಆಮೇಲೆ ಎರಡು ಕಾರ್ಡ್ಗಳಿದೆ. ಆ ಎರಡು ಕಾರ್ಡ್ಗಳು ಒಂದಕ್ಕೊಂದು ಬೈಸೆಕ್ಟ್ ಮಾಡ್ತವೆ ಅಂತ ಹೇಳ್ತೇನೆ. ಒಂದು ಕಾರ್ಡ್ ಇದಾಗಿರ್ಲಿ, ಮತ್ತೊಂದು ಕಾರ್ಡ್ ಇದಾಗಿರ್ಲಿ. ಬೈಸೆಕ್ಟ್ ಮಾಡ್ತವೆ ಅಂತಂದ್ರೆ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾ ಇರ್ತವೆ ಒಂದಕ್ಕೊಂದು. ಲೆಟ್ ಅಸ್ ಸಪೋಸ್ ದಟ್ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಸಿ, AC. ಆಮೇಲೆ ಇದು ಬಿ, ಇದು ಡಿ. ಸೊ AC ಮತ್ತು BD ಎರಡು ಕಾರ್ಡ್ಗಳು ಒಂದಕ್ಕೊಂದು ಪರಸ್ಪರ ಅರ್ಧಿಸುತ್ತಿವೆ, ಈಕ್ವಲ್ ಆಗಿ ಡಿವೈಡ್ ಮಾಡ್ತವೆ. O ಅನ್ನೋದು ಏನಾಗಿರ್ಲಿ, ಸೆಂಟರ್ ಆಫ್ ದ ಸರ್ಕಲ್ ಆಗಿರ್ಲಿ. ನಾವೇನ್ ಪ್ರೂವ್ ಮಾಡಬೇಕು ಅಂತಂದ್ರೆ ABCD ಒಂದು ಆಯತ ಅಂತ ಪ್ರೂವ್ ಮಾಡಬೇಕು. ಎಲ್ಲಿದೆ ABCD? ABCD ಈ ನಾಲ್ಕನ್ನು ಜಾಯಿನ್ ಮಾಡಿದ್ರೆ ಏನ್ ಬರುತ್ತಲ್ಲ ಅದು ABCD. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಒಂದು ರೆಕ್ಟಾಂಗಲ್ನೇ ತಗೊಂಡು ಇವುಗಳನ್ನ ಡ್ರಾ ಮಾಡಿಬಿಡ್ತೀನಿ. ಓಕೆ, ಸೊ ಇವುಗಳನ್ನ ಫಸ್ಟ್ ನಾನು ಪ್ರೂವ್ ಮಾಡಬೇಕಾಗಿರೋದು ABCD ಒಂದು ರೆಕ್ಟಾಂಗಲ್ ಅಂತೇಳಿ. ಒಂದು ರೆಕ್ಟಾಂಗಲ್ ತಗೊಳ್ತೀನಿ. ಆಕ್ಚುಲಿ ಅದು ರೆಕ್ಟಾಂಗಲ್ ಇರುತ್ತೆ. ಓಕೆ, ಈಗ ಇದು A ಆಗಿರ್ಲಿ, ಇಲ್ಲಿಂದ ಇಲ್ಲಿಗೆ C, ಇದು B ಆದ್ರೆ ಇದು D. ಓಕೆ, ಈ ರೀತಿ ನಾವೇನ್ ಮಾಡ್ಬೇಕು, ಆಕ್ಚುಲಿ ಕನ್ಸ್ಟ್ರಕ್ಟ್ ಮಾಡಬೇಕು. ಅದ್ರ ಬದಲಿಗೆ ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ABCD ಮತ್ತು O ಪಾಯಿಂಟ್, ಇದು ಸೆಂಟರ್ ಆಫ್ ದ ಸರ್ಕಲ್. ಓಕೆ, ಏನೇನು ಕೊಟ್ಟಿದ್ದಾರೆ ಮೊದಲು ಬರ್ಕೊಳ್ರಿ, ಆಮೇಲೆ ಏನ್ ಫೈಂಡ್ ಮಾಡ್ಬೇಕು ಅದ್ ನೋಡೋಣ. ನೋಡಿ, AC ಮತ್ತು BDಗಳು ಸೆಂಟರ್ ಅಲ್ಲೇನೆ ಪಾಸ್ ಆಗುತ್ತೆ ಅಂತ ಹೆಂಗ್ ಹೇಳ್ತೀರಾ ಅಂತಂದ್ರೆ ಅದಕ್ಕೊಂದು ನಾವು ರೀಸನಿಂಗ್ ಕೊಡ್ಬೋದು. ಏನು ಅಂತಂದ್ರೆ ಸಪೋಸ್ ಒಂದು ಕಾರ್ಡ್ ಇಲ್ಲಿದೆ ಅಂತ ಅನ್ಕೊಳ್ರಿ, ಇನ್ನೊಂದು ಕಾರ್ಡ್ ಇಲ್ಲಿದೆ ಅಂತ ಅನ್ಕೊಂಡ್ರೆ ಸೆಂಟರ್ ಅಲ್ಲಿ ಪಾಸ್ ಆಗಿಲ್ಲ, ಬೇರೆಲ್ಲೋ ಪಾಸ್ ಆಗಿದೆ ಅಂತ ಅನ್ಕೊಳ್ಳೋಣ. ಈ ಕಾರ್ಡ್ ಏನಿದೆ AC ಅನ್ನೋ ಕಾರ್ಡ್, ಇದು ಈಕ್ವಲ್ ಆಗಿ ಡಿವೈಡ್ ಆಗ್ತದೆ ಅಂತ ಅನ್ಕೊಳ್ಳ. ಬೈಸೆಕ್ಟ್ ಅಂತ ಹೇಳಿರೋದ್ರಿಂದ ಇದು ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಆದ್ರೆ ಇಲ್ಲೊಂದು ಕಾರ್ಡ್ ಇದೆಯಲ್ಲ, ಇದು BD, ಇದು ಈಕ್ವಲ್ ಆಗಿ ಡಿವೈಡ್ ಆಗ್ತಾ ಇಲ್ಲ. ಸೊ BD ಅನ್ನೋದು ಕೂಡ ಈಕ್ವಲ್ ಆಗಿ ಡಿವೈಡ್ ಆಗಬೇಕು, AC ಅನ್ನೋದು ಕೂಡ ಈಕ್ವಲ್ ಆಗಿ ಡಿವೈಡ್ ಆಗ್ಬೇಕು ಅಂತಂದ್ರೆ AC ಮತ್ತು BDಗಳು ಯಾವ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಬೇಕು ಅಂತಂದ್ರೆ ಸೆಂಟರ್ ಅಲ್ಲಿನೇ ಇಂಟರ್ಸೆಕ್ಟ್ ಆಗಬೇಕು, ಬೇರೆ ದಾರಿ ಇಲ್ಲ. ಹಾಗಾಗಿ ಎರಡೂ ಕಾರ್ಡ್ಗಳೇನಿದೆ ಆ ಎರಡೂ ಕಾರ್ಡ್ಗಳು O ಅನ್ನೋ ಪಾಯಿಂಟ್ ಅಲ್ಲೇನೆ ಇಂಟರ್ಸೆಕ್ಟ್ ಆಗ್ತವೆ. ಸೊ ದಿಸ್ ಈಸ್ ಒನ್ ರೀಸನ್ ಯಾಕೆ ಅದು ಸೆಂಟರ್ ಅಲ್ಲೇನೆ ಪಾಸ್ ಆಗೋಗಿದಾವೆ ಅಂತ ಹೇಳೋದಕ್ಕೆ ಒಂದು ರೀಸನ್ ಇದೆ. ಓಕೆ, ರೈಟ್. ಗಿವನ್ ಏನೇನು ಕೊಟ್ಟಿದ್ದಾರೆ? AC ಅಂಡ್ BD ಆರ್ chords which bisect at O, which bisect each other at O. So observe ಮಾಡಬಹುದು, OA is a radius, OC is a radius. ಸೊ ಇನ್ನೂ ಒಂದು ರೀತಿ ಹೇಳೋದಾದ್ರೆ O ಮೇಲೆ AC ಅನ್ನೋ ಲೈನ್ ಪಾಸ್ ಆಗಿ ಹೋಗ್ತಾ ಇದೆ, ಲೈನ್ ಸೆಗ್ಮೆಂಟ್. ಸಿಮಿಲರ್ಲಿ O ಮೇಲೆನೆ BD ಅನ್ನೋ ಲೈನ್ ಸೆಗ್ಮೆಂಟ್ ಪಾಸ್ ಆಗಿ ಹೋಗ್ತಾ ಇರೋದ್ರಿಂದ AC ಮತ್ತು BDಗಳನ್ನ ಕಾರ್ಡ್ಸ್ ಅಂತ ಹೇಳೋದಕ್ಕಿಂತಲೂ ಡಯಾಮೀಟರ್ಸ್ ಅಂತ ಹೇಳ್ಬಹುದು. ಸೊ ದೇ ಬೈಸೆಕ್ಟ್ ಈಚ್ ಅದರ್ ಅಟ್ O. ದಿಸ್ ಇಂಪ್ಲೈಸ್ ವಿ ಕ್ಯಾನ್ ಸೇ AC and BD are diameters of
diameters of circle, diameters of the given circle. So since they are diameters, AC will be equal to BD. ಸೊ ಡಯಾಮೀಟರ್ಗಳಾಗಿರೋದ್ರಿಂದ ಎ ಸಿ ಮತ್ತು ಬಿ ಡಿಗಳು ಈಕ್ವಲ್ ಆಗಿರ್ತವೆ. ಇದೇ ಎ ಸಿ ಮತ್ತು ಬಿ ಡಿಗಳನ್ನ ಸರ್ಕಲ್ನ ಆಂಗಲ್ ಇಂದ ನೋಡಿದಾಗ ಡಯಾಮೀಟರ್ ಅಂತ ಹೇಳೋದಾದ್ರೆ, ಎ ಬಿ ಸಿ ಡಿ ಅನ್ನೋ ಕ್ವಾಡ್ರಿಲ್ಯಾಟರಲ್ ಆಂಗಲ್ ಇಂದ ನೋಡೋದಾದ್ರೆ ಎ ಸಿ ಮತ್ತು ಬಿ ಡಿಗಳೇ ನಾವು ಡಯಾಗ್ನಲ್ಸ್. ಆಲ್ಸೋ ಎ ಸಿ ಅಂಡ್ ಬಿ ಡಿ ಆರ್ diagonals of quadrilateral ABCD. ಸೊ ABCD ಕ್ವಾಡ್ರಿಲ್ಯಾಟರಲ್ ಏನಿದೆ ಅದರ ಡಯಾಗನಲ್ಸ್ ಯಾವುದು ಅಂತಂದ್ರೆ AC ಅಂಡ್ BD. ಬಟ್ AC ಈಸ್ ಈಕ್ವಲ್ ಟು BD. ಎರಡು ಡಯಾಗನಲ್ಸ್ ಇದೆ, ಎರಡೂ ಡಯಾಗನಲ್ಗಳು ಈಕ್ವಲ್ ಇದೆ ಅಂತಂದ್ರೆ, ಸೊ ದಿಸ್ ಈಸ್ ಪಾಸಿಬಲ್ ಓನ್ಲಿ ಇನ್ ಟೂ ಸಿಚುವೇಶನ್ಸ್. ABCD is a quadrilateral and two diagonals ಯಾವುದು two diagonals AC and BD are equal. ಎರಡು ಡಯಾಗನಲ್ ಇದೆ ಮತ್ತು ಆ ಎರಡು ಡಯಾಗನಲ್ಗಳು ಈಕ್ವಲ್ ಆಗಿದೆ, ದಟ್ ಈಸ್ AC is equal to BD. This is possible. ನೋಡಿ ಎಷ್ಟೆಲ್ಲಾ ರೀತಿಯ ಕ್ವಾಡ್ರಿಲ್ಯಾಟರಲ್ಸ್ ಇದೆ, ಆ ಎಲ್ಲಾ ಕ್ವಾಡ್ರಿಲ್ಯಾಟರಲ್ಗಳು ಎರಡು ಡಯಾಗನಲ್ಸ್ಗಳು ಬರುತ್ತೆ. ಆ ಎರಡು ಡಯಾಗನಲ್ಗಳು ಈಕ್ವಲ್ ಆಗಿರೋದು ಎರಡು ಕ್ವಾಡ್ರಿಲ್ಯಾಟರಲ್ಗಳಲ್ಲಿ ಮಾತ್ರ. ದಿಸ್ ಈಸ್ ಪಾಸಿಬಲ್ ಇಫ್ ಅಂಡ್ ಓನ್ಲಿ ಇಫ್ ABCD ಏನ್ ಕ್ವಾಡ್ರಿಲ್ಯಾಟರಲ್ ಇದೆ ಈಸ್ ಎ ಸ್ಕ್ವೇರ್ ಆರ್ ಎ ರೆಕ್ಟ್ಯಾಂಗಲ್. ABCD ಅನ್ನೋದು ಸ್ಕ್ವೇರ್ ಆಗಿದ್ದಾಗ ಅಥವಾ ರೆಕ್ಟಾಂಗಲ್ ಆಗಿದ್ದಾಗ ಮಾತ್ರ ಡಯಾಗ್ನಲ್ಗಳು ಈಕ್ವಲ್ ಆಗಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಡಯಾಗ್ನಲ್ಗಳು ಈಕ್ವಲ್ ಆಗಿರೋದಿಲ್ಲ. ದೇರ್ ಫೋರ್ ಡಯಾಗ್ನಲ್ಸ್ ಈಕ್ವಲ್ ಆಗಿದೆ ಅಂತಂದ್ರೆ ಅರ್ಥ ABCD ಅನ್ನೋದು ಒಂದು ಸ್ಕ್ವೇರ್ ಆಗಿರಬೇಕು, ಇಲ್ಲ ಅಂತಂದ್ರೆ ರೆಕ್ಟಾಂಗಲ್ ಆಗಿರಬೇಕು. ಇಫ್ ABCD is a square, if ABCD is a rectangle, then we are done. ಅಂದ್ರೆ ನಥಿಂಗ್ ಈಸ್ ದೇರ್ ಟು ಪ್ರೂವ್. ಯಾಕಂದ್ರೆ ನಾವು ಪ್ರೂವ್ ಮಾಡ್ಬೇಕಾಗಿರೋದೇನು, ABCD ಒಂದು ರೆಕ್ಟಾಂಗಲ್ ಅಂತ ಪ್ರೂವ್ ಮಾಡ್ಬೇಕಾಗಿರುತ್ತೆ. ಸೊ ABCD ಏನಾದ್ರು ರೆಕ್ಟಾಂಗಲ್ ಆಗಿತ್ತು ಅಂತಂದ್ರೆ ವಿ ಆರ್ ಡನ್. ಒಂದ್ ವೇಳೆ ABCD ಸ್ಕ್ವೇರ್ ಆಗಿತ್ತು ಅಂತಂದ್ರೆ, ಇಫ್ ABCD is a square, then this implies ABCD is a rectangle. ABCD ಏನಾದ್ರು ಸ್ಕ್ವೇರ್ ಆಗಿತ್ತು ಅಂತಂದ್ರೆ ಅದು ರೆಕ್ಟಾಂಗಲ್ ಕೂಡ ಆಗಿರುತ್ತೆ, ಬಿಕಾಸ್ ಎನಿ ಸ್ಕ್ವೇರ್ ಇಸ್ ಅ ರೆಕ್ಟಾಂಗಲ್. ದೇರ್ ಫೋರ್ ರೆಕ್ಟಾಂಗಲ್ ಆಗಿತ್ತು ಅಂತಂದ್ರೂ ಕೂಡ ಪ್ರೂವ್ ಆದಂಗೆ ಅರ್ಥ, ಸ್ಕ್ವೇರ್ ಆಗಿದ್ರು ಕೂಡ ಅದು ಪ್ರೂವ್ ಆದಂಗೆ ಅರ್ಥ, ಯಾಕಂದ್ರೆ ಎವ್ರಿ ಸ್ಕ್ವೇರ್ ಇಸ್ ಅ rectangle. Hence, if AC and BD are two chords in such a way that they are bisecting each other at the center O, then the quadrilateral formed will be either a square or a rectangle. General ಆಗಿ ಹೇಳೋದಾದ್ರೆ every square is a rectangle. Therefore, we can generally say ABCD is a rectangle. ಇದು ಒಂದು ವೇ ಪ್ರೂವ್ ಮಾಡೋದು. ಇಲ್ಲ ಇದನ್ನ ಇನ್ನೊಂದು ರೀತಿನಲ್ಲೂ ಕೂಡ ಪ್ರೂವ್ ಮಾಡಬಹುದು. ಅದು ಹೆಂಗೆ ಅಂತಂದ್ರೆ, ಇಲ್ಲಿವರೆಗೂ ಸೇಮ್ AC is equal to BD, ಇಲ್ಲಿವರೆಗೆ ಸೇಮ್. ಇದರ ನೆಕ್ಸ್ಟ್ ನೋಡಿ, ಇಲ್ಲಿಂದ ಏನ್ ಮಾಡ್ಬೋದು ಅಂತಂದ್ರೆ, ಈಗ AC ಈಕ್ವಲ್ ಟು BD ಮತ್ತೆ AC ಮತ್ತು BDಗಳು ಡಯಾಗ್ನಲ್ಸ್. ಆಲ್ಸೋ AC ಅಂಡ್ BD ಆರ್ ಡಯಾಗನಲ್ಸ್. ಬರ್ದಿದ್ನಲ್ಲ ಅದಿರ್ಲಿ, ಆಕ್ಚುಲಿ ಡಯಾಗನಲ್ಸ್ ಆಫ್ ಕ್ವಾಡ್ರಿಲ್ಯಾಟರಲ್ ABCD and two diagonals are equal. Two diagonals
ಆರ್ ಈಕ್ವಲ್. ಸೊ ಎರಡು ಡಯಾಗ್ನಲ್ಸ್ ಇದೆ, ಎರಡು ಡಯಾಗ್ನಲ್ಗಳು ಈಕ್ವಲ್ ಆಗಿದೆ. ದಟ್ ಈಸ್ ಎ ಸಿ ಈಕ್ವಲ್ ಟು ಬಿ ಡಿ. ರೆಕ್ಟಾಂಗಲ್ ಅಂತ ಪ್ರೂವ್ ಮಾಡಬೇಕು ಅಂತಂದ್ರೆ ಏನೇನು ಪ್ರೂವ್ ಮಾಡಿದ್ರೆ ರೆಕ್ಟಾಂಗಲ್ ಅಂತ ಪ್ರೂವ್ ಮಾಡ್ದಂಗೆ ಆಗುತ್ತೆ ಅಂತಂದ್ರೆ ಎರಡು ಡಯಾಗ್ನಲ್ಗಳು ಈಕ್ವಲ್ ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು, ಜೊತೆಗೆ 4 ಆಂಗಲ್ಗಳು 90 ಡಿಗ್ರಿ ಇರುತ್ತೆ ಅಂತ ಪ್ರೂವ್ ಮಾಡಬೇಕು. ಈಗ ಡಯಾಗ್ನಲ್ಸ್ ಗಳು ಈಕ್ವಲ್ ಆಗಿದೆ ಅಂತ ಪ್ರೂವ್ ಮಾಡಿದ್ದೀನಿ. ಈಗ ಆಂಗಲ್ಗಳು 90 ಡಿಗ್ರಿ ಇರುತ್ತೆ ಅಂತ ಪ್ರೂವ್ ಮಾಡೋಣ. ಕ್ಲಿಯರ್ಲಿ angle AOC is equal to 180 ಡಿಗ್ರಿ. AOC ಅನ್ನೋದು ಒಂದು ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಆಂಗಲ್ AOC ಎಷ್ಟು ಡಿಗ್ರಿ ಇರುತ್ತೆ? 180 ಡಿಗ್ರಿ ಇರುತ್ತೆ. ಇಫ್ angle AOC is 180 degree, then angle ABC will be equal to 90 degree. ಯಾಕೆ ಅಂತಂದ್ರೆ because these two are angles formed by the arc ADC ಅನ್ನೋ ಆರ್ಕ್ ಇಂದ ಫಾರ್ಮ್ ಆಗಿರತಕ್ಕಂತ ಎರಡು ಆಂಗಲ್ಗಳು. ನೋಡಿ ADC ಆರ್ಕ್ ಎಲ್ಲಿದೆ? ಇಲ್ಲಿಂದ ಇಲ್ಲಿವರೆಗೆ ಇದೆ ನೋಡ್ರಿ, ಇದು ADC ಆರ್ಕ್. ಇಲ್ಲಿಂದ ಒಂದು ಆಂಗಲ್ ಸೆಂಟರ್ ಅಲ್ಲಿ ಫಾರ್ಮ್ ಆಗಿದೆ, ಯಾವುದದು? AOC. ಇದೇ ಆರ್ಕ್ ಇಂದ ಒಂದು ಆಂಗಲ್ ಆನ್ ದ ಸರ್ಕಲ್ ಫಾರ್ಮ್ ಆಗಿದೆ. ಸೊ ರಿಸಲ್ಟ್ ಏನಿದೆ ಅಂತಂದ್ರೆ ಸರ್ಕಲ್ ಮೇಲೆ ಫಾರ್ಮ್ ಆಗಿರೋಂತ ಆಂಗಲ್ ನ ಡಬಲ್ ಸೆಂಟರ್ ಅಲ್ಲಿ ಇರುತ್ತೆ, ಅಥವಾ ಸೆಂಟರ್ ಅಲ್ಲಿ ಎಷ್ಟು ಆಂಗಲ್ ಫಾರ್ಮ್ ಆಗಿರುತ್ತೋ ಅದರ ಅರ್ಧದಷ್ಟು ಇಲ್ಲಿ ಸರ್ಕಲ್ ಮೇಲೆ ಫಾರ್ಮ್ ಆಗಿರೋಂತ ಆಂಗಲ್ ಇರುತ್ತೆ ಅಂತ. ಅದು ಆಕ್ಚುಲಿ ರಿಸಲ್ಟ್ ಈ ರೀತಿ ಇರುತ್ತೆ, ಡಯಾಗ್ರಾಮ್ ಈ ರೀತಿ ಕಾಣಿಸುತ್ತದೆ. ಸೊ ಇದು ಸೆಂಟರ್ ಆದ್ರೆ ಇಲ್ಲಿ ಆರ್ಕ್ ಇದ್ರೆ, ಕೆಳಗಡೆ ಆರ್ಕ್ ಇದ್ರೆ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಆಂಗಲ್ ಫಾರ್ಮ್ ಆಗಿರುತ್ತೆ, ಇಲ್ಲಿ ಆಪೋಸಿಟ್ ಸೈಡ್ ಮತ್ತೊಂದು ಆಂಗಲ್ ಫಾರ್ಮ್ ಆಗಿರುತ್ತೆ ಹಿಂಗೆ. ಸೊ ಈ ರೀತಿ ಎರಡು ಆಂಗಲ್ಗಳು, ಒಂದು ಸೆಂಟರ್ ಅಲ್ಲಿ ಫಾರ್ಮ್ ಆಗಿರುತ್ತೆ, ಇನ್ನೊಂದು ಆನ್ ದ ಸರ್ಕಲ್ ಫಾರ್ಮ್ ಆಗಿರುತ್ತೆ. ಇದೆ ನೋಡ್ರಿ. ಸೊ ಈ ಆಂಗಲ್ ಎಷ್ಟಿರುತ್ತಲ್ಲ ಅದರ ಡಬಲ್ ಸೆಂಟರ್ ಅಲ್ಲಿ ಫಾರ್ಮ್ ಆಗಿರೋ ಆಂಗಲ್ ಇರುತ್ತೆ, ಅಥವಾ ಸೆಂಟರ್ ಅಲ್ಲಿ ಎಷ್ಟು ಫಾರ್ಮ್ ಆಗಿರುತ್ತೆ ಅದರ ಅರ್ಧದಷ್ಟು ಸರ್ಕಲ್ ಮೇಲೆ ಇರುತ್ತೆ. ಸೊ ಇಲ್ಲೂ ಕೂಡ ಅದೇನೆ, ಸೆಂಟರ್ ಹತ್ರ 180 ಡಿಗ್ರಿ ಇದೆ ಅಂತಂದ್ರೆ ಆನ್ ದ ಸರ್ಕಲ್ ಎಷ್ಟು ಡಿಗ್ರಿ ಇರುತ್ತೆ? ಅದರ ಅರ್ಧ, ದಟ್ ಈಸ್ 90 ಡಿಗ್ರಿ. ಸಿಮಿಲರ್ಲಿ ABC ಆರ್ಕ್ ಇಂದ ನೋಡಿದಾಗ ಆಂಗಲ್ AOC 90 ಡಿಗ್ರಿ ಇದೆ ಅಂತಂದ್ರೆ ಆಂಗಲ್ ADC ಎಷ್ಟಿರುತ್ತೆ? 90 ಡಿಗ್ರಿ. ಸಾರಿ, AOC 180 ಇದೆ ಅಂತಂದ್ರೆ ADC 90 ಡಿಗ್ರಿ ಇರುತ್ತೆ. Similarly, angle AOC is equal to 180 degree. This implies angle ADC is equal to 90 degree. ಈ ಕಡೆಯಿಂದ ನೋಡಿದಾಗ ಇಲ್ಲಿ ಏನ್ ಬರೀಬೇಕು? These two are angles formed by the arc ABC. ಮೇಲ್ಗಡೆ ಏನು ಆರ್ಕ್ ಇದೆ, ಈ ಆರ್ಕ್ ಇಂದ ಫಾರ್ಮ್ ಆಗಿರೋಂತ ಆಂಗಲ್ಗಳು. ಸೊ ABC ಆರ್ಕ್ ಇಂದ ಸೆಂಟರ್ ಅಲ್ಲಿ ಫಾರ್ಮ್ ಆಗಿರೋಂತ ಆಂಗಲ್ 180 ಡಿಗ್ರಿ ಆದ್ರೆ ಇಲ್ಲಿ ಸರ್ಕಲ್ ಮೇಲೆ ಏನ್ ಫಾರ್ಮ್ ಆಗಿದೆ ಆಂಗಲ್ ADC ಅದು 90 ಡಿಗ್ರಿ ಇದೆ. ಸಿಮಿಲರ್ಲಿ ವಿ ಕ್ಯಾನ್ ಪ್ರೂವ್ ದಟ್ ಆಂಗಲ್ A is equal to 90 degree and angle C is also 90 degree. ಸಿಮಿಲರ್ಲಿ ಆಂಗಲ್ A ಅಂತಂದ್ರೆ DAB, angle DAB will be equal to 90 degree. Also angle BCD also equal to 90 degree. ಸೊ ಎರಡು ಡಯಾಗ್ನಲ್ ಗಳು ಈಕ್ವಲ್ ಅಂತ ಇಲ್ಲಿ ಪ್ರೂವ್ ಮಾಡಿದೀವಿ, ಮತ್ತು 4 ಆಂಗಲ್ಗಳು 90 ಡಿಗ್ರಿ ಇರುತ್ತೆ ಅಂತ ಕೆಳಗಡೆ ಪ್ರೂವ್ ಮಾಡಿದ್ವಿ. ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ ABCD is a rectangle. Of course, sometimes it may be a square as well. ಸ್ಕ್ವೇರ್ ಕೂಡ ಆಗಿರಬಹುದು, ಬಟ್ ಆಲ್ರೆಡಿ ವಿ ನೋ ದಟ್ ಎವ್ರಿ ಸ್ಕ್ವೇರ್ ಇಸ್ ಅ ರೆಕ್ಟಾಂಗಲ್. ಸೊ ಪ್ರೀವಿಯಸ್ ಏನು ನಾನು ಡಿಸ್ಕಸ್ ಮಾಡಿದಲ್ಲ ಆ ರೀತಿನಾದ್ರೂ ಪ್ರೂವ್ ಮಾಡಬಹುದು, ಅಥವಾ ಆಂಗಲ್ಗಳು 90 ಡಿಗ್ರಿ ಇದೆ ಅಂತನಾದ್ರೂ ಪ್ರೂವ್ ಮಾಡಿ ಇದು ರೆಕ್ಟಾಂಗಲ್ ಅಂತ ಹೇಳ್ಬೋದು. ಸೊ ಎರಡರಲ್ಲಿ ಯಾವ ಮೆಥಡ್ ಆದ್ರೂ ನೀವು ಫಾಲೋ ಮಾಡಬಹುದು. ನೆಕ್ಸ್ಟ್ ಒನ್, ಸರಾಸರಿಯನ್ನು ಉಪಯೋಗಿಸಿಕೊಂಡು ಕೆಳಗಿನ ಆವೃತ್ತಿಯ ವಿತರಣಾ ಪಟ್ಟಿಗೆ ಸರಾಸರಿ ವಿಚಲನೆಯನ್ನು ಕಂಡುಹಿಡಿಯಿರಿ. ಫೈಂಡ್ ದ ಮೀನ್ ಡಿವಿಯೇಷನ್ ಫಾರ್ ದ ಫಾಲೋವಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಯೂಸಿಂಗ್ ಮೀನ್. ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿಗಳನ್ನ ಇಲ್ಲಿ ಟೇಬಲ್ ಅಲ್ಲಿ ಬರ್ಕೊಂಡಿದ್ದೀನಿ, ಮತ್ತೆ ಬೇರೆ ಬೇರೆ ಏನೇನ್ ಬೇಕು ಅಂತ ಇಲ್ಲಿ ಬರೆದಿದ್ದೀನಿ ಮೊದಲೇ. ಇವೇ ಬೇಕಾಗ್ತದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಮಗೆ ಅಂತಂದ್ರೆ, ನಾವು ಫಾರ್ಮುಲಾದಿಂದ ರಿವರ್ಸ್ ಆಗಿ ಹೋಗ್ಬೇಕು. ನಾವು ಫೈಂಡ್ ಮಾಡಬೇಕಾಗಿರೋದು ಸರಾಸರಿ ವಿಚಲನೆ, ಮೀನ್ ಡಿವಿಯೇಷನ್. ಮೀನ್ ಡಿವಿಯೇಷನ್ ಫಾರ್ಮುಲಾ ಏನಿದೆ ಅಂತಂದ್ರೆ ಸಿಗ್ಮಾ F ಇಂಟು mod D ಡಿವೈಡೆಡ್ ಬೈ N ಅಂತ ಇದೆ. ಇಲ್ಲಿ N ಅಂದ್ರೆ ಏನು? N ಈಸ್ ನಥಿಂಗ್ ಬಟ್ ಸಮೇಷನ್ ಆಫ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಟೇಬಲ್ ಏನಿದೆ ಅದರ
ಅಡಿಷನ್. ಇದು ಸ್ಮಾಲ್ ಎಫ್ ಅಂತಾನೆ ತಗೊಳ್ರಿ. ಸಿಗ್ಮಾ ಎಫ್ ಅದನ್ನ ನಾವು ಕ್ಯಾಪಿಟಲ್ ಎನ್ ಅಂತ ಕರೀತೀವಿ. ಇನ್ನು ಎಫ್ ಅಂದ್ರೆ ಫ್ರೀಕ್ವೆನ್ಸಿ ಅವರೇ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಗೇನ್ ಬೇಕು? ಡಿ ಬೇಕು. ಸೊ ಎಫ್ ಡಿ ಬೇಕು. ಎಫ್ ಡಿ ಕಂಡುಹಿಡಿಬೇಕು ಅಂತಂದ್ರೆ ಡಿ ಕಾಲಮ್ ಬೇಕು. ಮಾಡ್ ಡಿ, ಮಾಡ್ಯುಲಸ್ ಆಫ್ ಡಿ ಬೇಕು. ಮಾಡ್ಯುಲಸ್ ಆಫ್ ಡಿ ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಡಿ ಬೇಕು. ಡಿ ಇಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ಎಕ್ಸ್ ಅಂತಂದ್ರೆ ಮಿಡ್ ಪಾಯಿಂಟ್ ಆಫ್ ದ ಕ್ಲಾಸ್ ಇಂಟರ್ವಲ್. ಎಕ್ಸ್ ಬಾರ್ ಅಂತಂದ್ರೆ ಮೀನ್. ಎಕ್ಸ್ ಬಾರ್ ಅಂತಂದ್ರೆ ಮೀನ್. ಇದನ್ನ ಕ್ಲಾಸ್ ಇಂಟರ್ವಲ್ ಇಂದ ಫೈಂಡ್ ಮಾಡಬಹುದು. ಎಕ್ಸ್ ಬಾರ್ ಅಂತಂದ್ರೇನು? ಸಿಗ್ಮಾ ಎಫ್, ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸೊ ಸಿಗ್ಮಾ ಎಫ್ ಎಕ್ಸ್ ಬೇಕು ಅಂತಂದ್ರೆ ಎಫ್ ಎಕ್ಸ್ ಬೇಕು. ಸೊ ಏನೇನು ಬೇಕಾಗುತ್ತೆ ಹಾಗಾದ್ರೆ? ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, ಎಫ್ ಕೊಟ್ಟಿದ್ದಾರೆ. ಎಫ್ ಎಕ್ಸ್ ಫೈನ್ ಮಾಡಬೇಕು ಅಂತಂದ್ರೆ ಎಕ್ಸ್ ಬೇಕು. ಎಕ್ಸ್ ಅಂತಂದ್ರೆ ಮಿಡ್ ಪಾಯಿಂಟ್ ಆಫ್ ದ ಕ್ಲಾಸ್ ಇಂಟರ್ವಲ್. ಸೊ ಫಸ್ಟ್ ಆಫ್ ಆಲ್ ಎಕ್ಸ್ ಕಾಲಮ್ ರೆಡಿ ಆಯ್ತು. ಎಕ್ಸ್ ಸಿಕ್ತು ಅಂತಂದ್ರೆ ಎಫ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಎಫ್ ಎಕ್ಸ್ ಬರುತ್ತೆ. ಇಲ್ಲಿ ಎಫ್ ಎಕ್ಸ್ ರೆಡಿ ಆಯ್ತು. ಎಫ್ ಎಕ್ಸ್ ಸಿಕ್ತು ಅಂತಂದ್ರೆ ಸಿಗ್ಮಾ ಎಫ್ ಎಕ್ಸ್ ಬೈ ಎನ್, ಎಕ್ಸ್ ಬಾರ್ ಅನ್ನ ಕಂಡುಹಿಡಿತೀವಿ. ಈ ಎಕ್ಸ್ ಬಾರ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು? ಡಿ ಫೈಂಡ್ ಮಾಡ್ಬೋದು. ಆ ಕಾಲಮ್ ರೆಡಿ ಆಗಿದೆ. ಡಿ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಅಲ್ಲೇನ್ ವ್ಯಾಲ್ಯೂಸ್ ಬರುತ್ತಲ್ಲ ಅದನ್ನ ಪಾಸಿಟಿವ್ ಬರ್ಕೋಬೇಕು. ಅದನ್ನೇನೆ ಮಾಡ್ ಡಿ ಅಂತ. ಸೊ ಮಾಡ್ಯುಲಸ್ ಆಫ್ ಡಿ ಬಂದ ಕೂಡಲೇ ಅದನ್ನ ಯಾವ್ದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು? ಎಫ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೊಂದು ಕಾಲಮ್ ಎಫ್ ಇಂಟು ಮಾಡ್ ಡಿ. ಸೊ ಇಷ್ಟು ನಮಗೆ ಬೇಕಾಗಿರೋದು. ಅದನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಆಫ್ ಆಲ್ ಮಿಡ್ ಪಾಯಿಂಟ್ ಬೇಕು. ಮಿಡ್ ಪಾಯಿಂಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಈ ಎರಡನ್ನು ಆಡ್ ಮಾಡಿ ಡಿವೈಡ್ ಬೈ 2 ಮಾಡಬೇಕು. 15 ಪ್ಲಸ್ 5 ಅಂತಂದ್ರೆ 20, 20 ಬೈ 2 ಅಂತಂದ್ರೆ 10. ಇನ್ನು ಕ್ಲಾಸ್ ಇಂಟರ್ವಲ್ ಸೈಜ್ ನ ಇಲ್ಲಿ ಆಡ್ ಮಾಡ್ತಾ ಹೋದ್ರೆ ನೆಕ್ಸ್ಟ್ ವ್ಯಾಲ್ಯೂಸ್ ಗಳು ಬರ್ತಾ ಹೋಗ್ತದೆ. ಇಲ್ಲಿ ಕ್ಲಾಸ್ ಇಂಟರ್ವಲ್ ಸೈಜ್ ಎಷ್ಟಿದೆ? 10 ಇದೆ. ಸೊ 10 ಆಡ್ ಮಾಡ್ತಾ ಹೋಗ್ರಿ. ದೇರ್ ಫೋರ್ ನೆಕ್ಸ್ಟ್ ವ್ಯಾಲ್ಯೂಸ್ ಎಷ್ಟಾಗಿರುತ್ತೆ? ಇಲ್ಲಿ ಇದು 20, ಇಲ್ಲಿ 30, ಇದು 40, ಇದು 50. ಎಕ್ಸ್ ಸಿಕ್ತು. ಈಗ ಏನ್ ಮಾಡ್ಬೇಕು? ಎಫ್ ಮತ್ತು ಎಕ್ಸ್ ಎರಡನ್ನು ಮಲ್ಟಿಪ್ಲೈ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಎಫ್ ಎಕ್ಸ್ ಇದೆ ನೋಡ್ರಿ. ಎಕ್ಸ್ ಮತ್ತು ಎಫ್ ನ ಮಲ್ಟಿಪ್ಲೈ ಮಾಡಿದ್ರೆ 4 × 40, ಇದು 40. 3 × 20 ಅಂತಂದ್ರೆ 60. 6 3 18, 180. 5 4 20, 200. 2 5 10, 100. ಇದು ಎಫ್ ಎಕ್ಸ್. ಓಕೆ. ಈಗ ಎಕ್ಸ್ ಬಾರ್ ಫೈಂಡ್ ಮಾಡಬೇಕು ಅಂದ್ರೆ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಬೇಕು. ಎಫ್ ಎಕ್ಸ್ ಕಾಲಮ್ ಇಲ್ಲಿದೆ. ಇದನ್ನ ಆಡ್ ಮಾಡಿದ್ರೆ ನಮಗೆ ಸಿಗ್ಮಾ ಎಫ್ ಎಕ್ಸ್ ಸಿಗ್ತದೆ. ದೇರ್ ಫೋರ್ ಸಿಗ್ಮಾ ಎಫ್ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ನೋಡ್ರಿ 60 ಪ್ಲಸ್ 40 100. ಇದೊಂದು 100, 200, 200, 200, 400. 400 ಪ್ಲಸ್ 500, 580. ದೇರ್ ಫೋರ್ ಸಿಗ್ಮಾ ಎಫ್ ಎಕ್ಸ್ ಎಷ್ಟಾಯ್ತು? 580 ಆಯ್ತು. ಇನ್ನು ಎನ್ ಅಂತಂದ್ರೆ ಏನು? ಸಿಗ್ಮಾ ಎಫ್. ಎಫ್ ಅಂದ್ರೆ ಫ್ರೀಕ್ವೆನ್ಸಿನ ಆಡ್ ಮಾಡಬೇಕು. ಸೊ ದಿಸ್ ಈಸ್ ಎನ್. ಎನ್ ಈಕ್ವಲ್ ಟು 6 ಪ್ಲಸ್ 4 10. 5 3 8, 8 2 10. 10 10 20 ಆಯ್ತು. ಸೊ ಎನ್ ಅಂದ್ರೆ 20, ಸಿಗ್ಮಾ ಎಫ್ ಎಕ್ಸ್ ಅಂದ್ರೆ 580. ಇವೆರಡನ್ನ ಯೂಸ್ ಮಾಡಿ ನಾವು ಎಕ್ಸ್ ಬಾರ್ ಫೈಂಡ್ ಮಾಡಬಹುದು. ಎಕ್ಸ್ ಬಾರ್ ಈಕ್ವಲ್ಸ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ದಿಸ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಅಂದ್ರೆ 580 ಡಿವೈಡೆಡ್ ಬೈ ಎನ್ ಅಂತಂದ್ರೆ 20. 0 0 ಕ್ಯಾನ್ಸಲ್ ಆಗಲಿ. 2 1 2 4 18, 2 9 18. ಸೊ ಎಕ್ಸ್ ಬಾರ್ ಎಷ್ಟಾಯ್ತು? ಅಲ್ಲಿಗೆ 29 ಆಯ್ತು. ಈಗ ಡಿ ಕಂಡುಹಿಡಿಬೇಕು. ಫಾರ್ಮುಲಾ ಏನಿದೆ? ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಅಂದ್ರೆ 10, ಎಕ್ಸ್ ಬಾರ್ ಅಂದ್ರೆ 29. 10 ಮೈನಸ್ 29, ದಿಸ್ ಇಸ್ ಈಕ್ವಲ್ ಟು ಮೈನಸ್ 19. ಬಟ್ ಮಾಡ್ಯುಲಸ್ ಅಲ್ಲಿ ನಾವೇನ್ ಮಾಡಬೇಕು? ತಗೊಳ್ಬೇಕು ಅಂತಂದ್ರೆ ಇಲ್ಲಿ ನಾನು ಮಾಡ್ಯುಲಸ್ ಇದಕ್ಕೆ ಹಾಕಿಬಿಡ್ತೀನಿ, ಎಕ್ಸ್ ಮೈನಸ್ ಎಕ್ಸ್ ಬಾರ್ಗೆ. ಇಲ್ಲಿ ಹಾಕಿದ್ರೆ ಪ್ಲಸ್ 19 ಬಂದ್ಬಿಡ್ತದೆ. 10 ಮೈನಸ್ 29 ಅಂದ್ರೆ ಮೈನಸ್ 19. ಮಾಡ್ಯುಲಸ್ ಹಾಕಿರೋದ್ರಿಂದ ಇದು ಪ್ಲಸ್ 19. ಅದೇ ರೀತಿ 20 ಮೈನಸ್ 29 ಮಾಡ್ಯುಲಸ್ ಒಳಗಡೆ ಹಾಕೊಂಡ್ರೆ ಮೈನಸ್ 9 ಬರುತ್ತೆ. ಮಾಡ್ಯುಲಸ್ ಇರೋದ್ರಿಂದ ಪ್ಲಸ್ 9. ಸಿಮಿಲರ್ಲಿ 30 ಮೈನಸ್ 29 ಮಾಡ್ಯುಲಸ್ ಒಳಗಡೆ ಇರೋದ್ರಿಂದ ಪ್ಲಸ್ 1. 40 ಮೈನಸ್ 29 ಮಾಡ್ಯುಲಸ್ ಒಳಗಡೆ, ಅಂಡ್ ದಿಸ್ ಇಸ್ ಈಕ್ವಲ್ ಟು ಐ ಥಿಂಕ್ ಇಟ್ ಈಸ್ 11. ಸಿಮಿಲರ್ಲಿ 50 ಮೈನಸ್ 29, ದಿಸ್ ಇಸ್ ಈಕ್ವಲ್ ಟು 21. ಎಲ್ಲ ವ್ಯಾಲ್ಯೂಸ್ ಪಾಸಿಟಿವ್ ಬಂತು. ಇದು 19 ನೋಡ್ರಿ, ದಿಸ್ ಇಸ್ 19. ಎಫ್ ಇಂಟು ಮಾಡ್ಯುಲಸ್ ಆಫ್ ಡಿ. ಎಫ್ ಇಲ್ಲಿದೆ,
mod d ಇಲ್ಲಿದೆ. ಸೊ 4 into 19 19×4 76. 3 into 9 3 9 27. 6 1s 6. 5 11s 55. and 2 into 21 ಅಂತಂದ್ರೆ 42. f into mod d ಬಂತು. ಈಗ ಈ f into mod d ಇದನ್ನ ಆಡ್ ಮಾಡಬೇಕು. ಸಿಗ್ಮಾ f into mod d ಇದು ಸಿಗುತ್ತೆ ನಮಗೆ. ಸೊ ಆಡ್ ಮಾಡಿದ್ರೆ 8 + 7 15 15 + 5 20 26 2 28 28ಕ್ಕೆ 8 ದಶಕ 2 4 2 6 6 2 8 8 ನ 12 13 ಪ್ಲಸ್ 7 ಅಂದ್ರೆ 20 ಆಯ್ತು ಅಲ್ಲಿಗೆ. ಸೊ ಸಿಗ್ಮಾ ಎಫ್ ಇಂಟು ಮಾಡ್ ಡಿ ಎಷ್ಟು ಬಂತು? 208 ಬಂತು. ಈಗ ಮೀನ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸರಾಸರಿ ವಿಚಲನೆ ಈಕ್ವಲ್ ಟು ಫಾರ್ಮುಲಾ ಸಮೇಷನ್ ಎಫ್ ಇಂಟು ಮಾಡ್ಯುಲಸ್ ಆಫ್ ಡಿ ಡಿವೈಡೆಡ್ ಬೈ ಎನ್. ದಿಸ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಇಂಟು ಮಾಡ್ ಡಿ ಎಷ್ಟು ಬಂದಿದೆ? 200. ಅಡಿಷನ್ ಕರೆಕ್ಟ್ ಆಗಿದೆಯಾ ನಂದು? ಇದು 76 ಆಕ್ಚುಲಿ 78 ಬರೆದಿದ್ದೀನಿ. 76 ಬರೀಬೇಕಿತ್ತು, ಹೇಳೋದೊಂದು ಬರೆಯೋದೊಂದು. ಓಕೆ, 6 12 13 13 6 19 19 5 24 2 26 26 ದಶಕ 2 2 4 6 6 4 10 11 2 13 7 20 206 206 206 ಡಿವೈಡ್ ಬೈ ಎನ್ ಅಂತಂದ್ರೆ 20. 2 10 2 1 2 3. ಸೊ ಕೆಳಗಡೆ 10 ಇದೆ, ಪಾಯಿಂಟ್ ಕೊಟ್ಬಿಡೋಣ 10.3. ಸೊ ಮೀನ್ ಡಿವಿಯೇಷನ್ ಸರಾಸರಿ ವಿಚಲನ ಎಷ್ಟಾಗುತ್ತೆ ಅಂದ್ರೆ 10.3. ನೆಕ್ಸ್ಟ್ ಕ್ವಶನ್, x² - 2x ಇಂಟು 3 + 4a ಪ್ಲಸ್ 7 ಇಂಟು 4 + 3a = 0 ಎಂಬ ವರ್ಗ ಸಮೀಕರಣವು ಸಮವಾದ ಮೂಲಗಳನ್ನು ಹೊಂದಿದ್ದರೆ a ಕಂಡುಹಿಡಿಯಿರಿ. ಫೈಂಡ್ ದ ವ್ಯಾಲ್ಯೂ ಆಫ್ a if the quadratic equation x² - 2x into 3 + 4a plus 7 into 4 + 3a = 0 has equal roots. This is depending on discriminant nature of the roots. If delta is greater than 0, then the roots are real and unequal. If delta is equal to 0, then real and equal roots. If delta is less than 0, then the roots are imaginary. ಇಲ್ಲಿ ಈಕ್ವಲ್ ರೂಟ್ಸ್ ಬರಬೇಕು ಅಂತ ಹೇಳಿರೋದ್ರಿಂದ ಡೆಲ್ಟಾ ಶುಡ್ ಬಿ ಈಕ್ವಲ್ ಟು 0. ವಾಟ್ ಈಸ್ ಡೆಲ್ಟಾ? b² - 4ac. ಇಲ್ಲಿ ಮೊದಲಿಗೆ ಎ ಬಿ ಸಿ ವ್ಯಾಲ್ಯೂಗಳನ್ನು ಫೈಂಡ್ ಮಾಡೋಣ. ಎ ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್, ಬಿ ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ವೈ, ಸಾರಿ ಎ ಅಂತಂದ್ರೆ ಕೋಎಫಿಷಿಯಂಟ್ ಆಫ್ x², ಬಿ ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್, ಸಿ ಅಂತಂದ್ರೆ ಕಾನ್ಸ್ಟೆಂಟ್. ಸೊ ಫಾರ್ಮುಲಾ ಏನಿದೆ ಅಂತಂದ್ರೆ b² - 4ac = 0 ಇರಬೇಕು. ಇಲ್ಲಿ ಬಿ ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್. ಸೊ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತಂದ್ರೆ ಇದು ಬಿಟ್ರೆ ಏನೆಲ್ಲ ಉಳಿಯುತ್ತಲ್ಲ ಅದು ಬಿ. ಸೊ -2 ಇದೆ, -2 ಇಂಟು 3 + 4a ಇದೆ, 3 + 4a ಹೋಲ್ ಸ್ಕ್ವೇರ್ ಬರಬೇಕು. ಸೊ ಹೋಲ್ ಸ್ಕ್ವೇರ್, ಇದು b² ಆಯ್ತು. -4 a ಅಂತಂದ್ರೆ 1, a ಅಂತಂದ್ರೆ ಏನು? ಕೋಎಫಿಷಿಯಂಟ್ ಆಫ್ x². ಸೊ 1. ಸಿ ಅಂತಂದ್ರೆ 7 ಇಂಟು 4 + 3a. ದಿಸ್ ಇಸ್ ಈಕ್ವಲ್ ಟು 0. ಓಕೆ, ರೈಟ್. ಈಗ -2 ನ ಸ್ಕ್ವೇರ್ ಮಾಡಿದ್ರೆ 4 ಆಯ್ತು. ಅಗೇನ್ ಈ ಸ್ಕ್ವೇರ್ ನ ಈ ಬ್ರಾಕೆಟ್ಗೆ ಆಸ್ ಇಟ್ ಈಸ್ ಬರ್ಕೊಳ್ತೀನಿ ಸದ್ಯಕ್ಕೆ. 3 + 4a ಹೋಲ್ ಸ್ಕ್ವೇರ್. -4 1s 4 ಇಂಟು 7 ಇಂಟು 4 + 3a = 0. ಇಲ್ಲೊಂದು 4 ಇದೆ, ಇಲ್ಲೊಂದು 4 ಇದೆ, ಅದನ್ನೇನ್ ಮಾಡಿಬಿಡೋಣ? ಡಿವೈಡ್ ಮಾಡಿಬಿಡೋಣ. ಡಿವೈಡಿಂಗ್ 4 ಆನ್ ಬೋತ್ ಸೈಡ್. ಎರಡು ಕಡೆ 4 ಇಂದ ಡಿವೈಡ್ ಮಾಡಿದಾಗ ಈ 4 ಕ್ಯಾನ್ಸಲ್ ಆಗುತ್ತೆ, ಈ 4 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಡಿವೈಡ್ ಬೈ 4 ಬಂದಿರುತ್ತೆ, ಆದ್ರೆ 0/4 0 ಆಯ್ತು. ಸೊ ಇಲ್ಲಿ ಉಳಿದಿರೋದು 3 + 4a ಹೋಲ್ ಸ್ಕ್ವೇರ್. ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a + b ಹೋಲ್ ಸ್ಕ್ವೇರ್. a + b ಹೋಲ್ ಸ್ಕ್ವೇರ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ a² + b² + 2ab. a² ಅಂತಂದ್ರೆ 3², ಒಂದ್ಸಾರಿ ಬರೆದು ಬಿಡ್ತೀನಿ. a² + b² ಅಂತಂದ್ರೆ 4a ಹೋಲ್ ಸ್ಕ್ವೇರ್ ಪ್ಲಸ್ 2ab, 2 ಇಂಟು 3 ಇಂಟು 4a 2ab ಮೈನಸ್ ಇದನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 7 4 28 ಮೈನಸ್ ಇಂಟು ಪ್ಲಸ್ ಮೈನಸ್ 7 3 21a = 0.
3ನ್ನ ಸ್ಕ್ವೇರ್ ಮಾಡಿದ್ರೆ 9 ಪ್ಲಸ್ 4ನ ಸ್ಕ್ವೇರ್ ಮಾಡಿದ್ರೆ 16, ಎನ ಸ್ಕ್ವೇರ್ ಮಾಡಿದ್ರೆ ಎ ಸ್ಕ್ವೇರ್ 16 ಎ ಸ್ಕ್ವೇರ್ ಪ್ಲಸ್ 2 3 6 6 4 24 24 ಎ ಮೈನಸ್ 28 ಮೈನಸ್ 21 ಎ ಈಕ್ವಲ್ಸ್ ಟು 0. ಈಗ 16 ಎ ಸ್ಕ್ವೇರ್ ಆಸ್ ಇಟ್ ಈಸ್ ಇರಲಿ, ಇಲ್ಲಿ 24 ಎ ಇದೆ, ಇಲ್ಲಿ 21 ಎ ಮೈನಸ್ ಇದೆ. ಸೊ ಎರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಪ್ಲಸ್ 3a ಬಂತು. ಇಲ್ಲಿ ಪ್ಲಸ್ 9 ಮೈನಸ್ 28, ದಿಸ್ ಈಸ್ ಈಕ್ವಲ್ ಟು ಮೈನಸ್ 18 ಅಂಡ್ ದಿಸ್ ಈಸ್ ಈಕ್ವಲ್ ಟು 0. 18 ಆಗುತ್ತಾ 19 ಆಗುತ್ತಾ? ಮೈನಸ್ 19 ಆಗುತ್ತೆ, 18 ಅಲ್ಲ, ಎಸ್ 19. ಮೈನಸ್ 19 ಈಕ್ವಲ್ಸ್ ಟು 0. ಈಗ ಅಬ್ಸರ್ವ್ ಮಾಡಬಹುದು, ದಿಸ್ ಈಸ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಮತ್ತೊಮ್ಮೆ ಏನ್ ಬಂತು? ಈಗ ಕ್ವಾಡ್ರಾಟಿಕ್ ಈಕ್ವೇಶನ್ ಬಂತು. ಈಗ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ನಾವು ಸಾಲ್ವ್ ಮಾಡಿದ್ರೆ ವಿ ಗೆಟ್ ದ ವ್ಯಾಲ್ಯೂ ಆಫ್ ಎ. ನಮಗೆ ಎ ವ್ಯಾಲ್ಯೂ ಬೇಕಲ್ಲ, ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡಬೇಕು. ಸೊ 16a ಸ್ಕ್ವೇರ್ ಪ್ಲಸ್ 3a ಮೈನಸ್ 19 ಈಕ್ವಲ್ ಟು 0 ಇದೆ. ನೋಡಿದ್ರೆ ಮೇ ಬಿ ಅದು ಫ್ಯಾಕ್ಟರೈಸ್ ಆಗೋ ತರ ಕಾಣಿಸ್ತಾ ಇಲ್ಲ, ಹಾಗಾಗಿ ನಾನೇನ್ ಮಾಡ್ತೀನಿ, ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a, ಇದು ಫಾರ್ಮುಲಾ. ಸೊ ಇಲ್ಲಿ ಎಕ್ಸ್ ಅಂತಂದ್ರೆ ವೇರಿಯಬಲ್, ಇಲ್ಲಿ ವೇರಿಯಬಲ್ ಯಾವುದು? ಎ. ದೇರ್ಫೋರ್ ಎ ಈಕ್ವಲ್ ಟು ಮೈನಸ್ ಬಿ ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್, ದಟ್ ಈಸ್ 3 ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ ಅಂದ್ರೆ 9 ಮೈನಸ್ 4 ಎ ಅಂತಂದ್ರೆ 16 ಅಂಡ್ ಸಿ ಅಂದ್ರೆ ಮೈನಸ್ 19 ಹೋಲ್ ಡಿವೈಡೆಡ್ ಬೈ 2a, 2 ಇಂಟು 16. ದಿಸ್ ಈಸ್ ಈಕ್ವಲ್ ಟು ಮೈನಸ್ 3 ಪ್ಲಸ್ ಆರ್ ಮೈನಸ್ ರೂಟ್ 9 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು 16 ಅಂದ್ರೆ 64, 64 ಇಂಟು 19 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 1216 ಬರ್ತದೆ. ನೀವು ಬೇಕಿದ್ರೆ ಮಲ್ಟಿಪ್ಲೈ ಮಾಡಿ ನೋಡಬಹುದು. ಹೋಲ್ ಡಿವೈಡೆಡ್ ಬೈ 2 16 32 ಅಂಡ್ ದಿಸ್ ಇಸ್ ಈಕ್ವಲ್ ಟು ಮೈನಸ್ 3 ಪ್ಲಸ್ ಆರ್ ಮೈನಸ್ ರೂಟ್ 1216 ಪ್ಲಸ್ 9 ಅಂತಂದ್ರೆ 1225 ಡಿವೈಡೆಡ್ ಬೈ 32. ಸೊ ಇಟ್ ಈಸ್ ಈಕ್ವಲ್ ಟು ಮೈನಸ್ 3 ಪ್ಲಸ್ ಆರ್ ಮೈನಸ್ 1225 ಏನಿದೆ, ಇದರ ವರ್ಗಮೂಲ ಎಷ್ಟು ಅಂತಂದ್ರೆ 35 ಡಿವೈಡ್ ಬೈ 32. ಸೊ ಈಗ ಸಪರೇಟ್ ಮಾಡಬಹುದು. ದಿಸ್ ಇಸ್ ಈಕ್ವಲ್ ಟು ಮೈನಸ್ 3, ಒಂದ್ಸಾರಿ ಪ್ಲಸ್ ಇನ್ನೊಂದ್ಸಾರಿ ಮೈನಸ್, ಮೈನಸ್ 3 ಪ್ಲಸ್ 35 ಬೈ 32 ಒಂದು ವ್ಯಾಲ್ಯೂ ಆದ್ರೆ ಇನ್ನೊಂದು ವ್ಯಾಲ್ಯೂ ಮೈನಸ್ 3 ಇನ್ನೊಂದು ವ್ಯಾಲ್ಯೂ ಏನು? ಮೈನಸ್ 3 ಮೈನಸ್ 35 ಬೈ 32. ಸೊ ದಿಸ್ ಇಸ್ ಈಕ್ವಲ್ ಟು ಮೈನಸ್ 3 ಪ್ಲಸ್ 35 ಅಂತಂದ್ರೆ 32 ಬೈ 32. ಇಲ್ಲಿ ಮೈನಸ್ 3 ಮೈನಸ್ 35 ಅಂತಂದ್ರೆ ಮೈನಸ್ 38 ಬೈ 32. ಸೊ 32 1 32 1 ಇಲ್ಲಿ 2 16 2 19. Therefore we get the value of a is equal to 1 or a equals to ಮೈನಸ್ 19 ಬೈ 16. 1 ಆಗಿರಬೇಕು, ಇಲ್ಲ ಅಂದ್ರೆ ಮೈನಸ್ 19 ಬೈ 16 ಆಗಿರಬೇಕು. ಸೊ ದೀಸ್ ಆರ್ ದ ಟೂ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎ. ಸೊ ಇಲ್ಲಿಗೆ 2017ರಲ್ಲಿ ಒಟ್ಟು 4 ಎಕ್ಸಾಮ್ಸ್ಗಳು ಕಂಡಕ್ಟ್ ಆಗಿತ್ತು GPSTR. ಆ 4 ಪೇಪರ್ಗಳು ಈಗ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 2019ನಲ್ಲಿ ನಡೆದಂತ GPSTR ಎಕ್ಸಾಮ್ನ ಕ್ವಶನ್ ಪೇಪರ್ ಅನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀನಿ.